ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ವೀಕ್ಷಕರೇ, ವಿನಾಶಕಾಲೇ ವಿಪರೀತ ಬುದ್ಧಿ, ಈ ಗಾದೆ ಮಾತನ್ನ ನೀವೆಲ್ಲರೂ ಕೂಡ ಕೇಳಿರ್ತೀರಾ. ನನಗನ್ನಿಸುತ್ತೆ ಈ ಒಂದು ಗಾದೆ ಮಾತು ಕಾಂಗ್ರೆಸ್ಸಿಗೆ ಅಕ್ಷರಶಃ ಸರಿ ಹೊಂದುತ್ತೆ. ತೀರಾ ಅಸಹ್ಯ. ಯಾಕಂದ್ರೆ ರಾಜಕೀಯವಾಗಿ ಮೋದಿಜಿಯವರನ್ನ ಎದುರಿಸೋದಕ್ಕಾಗದೆ, ಅವರ ಸಾಧನೆಗಳ ಬಗ್ಗೆ ಮಾತನಾಡೋದಕ್ಕಾಗದೆ ಈಗ ಇವರು ಯಾವ ಮಟ್ಟಕ್ಕೆ ಇಳಿದು ಬಿಟ್ಟಿದ್ದಾರೆ ಅಂತಂದ್ರೆ, ದೇಶದ ಪ್ರಧಾನಮಂತ್ರಿ, ವಿದೇಶಿ ಗಣ್ಯರು, ಅಂತಾರಾಷ್ಟ್ರೀಯ ವೇದಿಕೆ, ಇದು ಯಾವುದಕ್ಕೂ ಕೂಡ ಗೌರವವನ್ನು ಕೊಡದೆ ಈ ಕಟ್ ಕ್ಲಿಪ್ಪು, ಟ್ರೋಲಿಂಗು, ವೈಯಕ್ತಿಕ ಟೀಕೆ ಇದನ್ನೇ ರಾಜಕೀಯ ಮಾಡ್ಕೊಂಡು ಬಿಟ್ಟಿದ್ದಾರೆ. ಒಂದು ರಾಷ್ಟ್ರೀಯ ಪಕ್ಷ ಈ ಮಟ್ಟಕ್ಕೆ ಇಳಿಯುತ್ತೆ ಅಂತ ನಾನು ನಿಜವಾಗ್ಲೂ ಕೂಡ ಅಂದ್ಕೊಂಡಿರಲಿಲ್ಲ. ವೀಕ್ಷಕರೊಂದು ರಾಷ್ಟ್ರೀಯ ಪಕ್ಷ ರಾಜಕೀಯ ಚರ್ಚೆಗಳನ್ನ ಬದಿಗೆ ಒತ್ತಿ ಇಂತಹ ಕೆಳಮಟ್ಟದ ಟ್ರೋಲಿಂಗಿಗೆ ಇಳಿದಾಗ ಆ ಪಕ್ಷ ಎಷ್ಟರ ಮಟ್ಟಿಗೆ ಕುಸಿದು ಬಿಟ್ಟಿದೆ ಅನ್ನುವಂಥದ್ದು ಅರ್ಥ ಆಗುತ್ತೆ. ಕಾಂಗ್ರೆಸ್ ಇವತ್ತು ತನ್ನ ಮನಸ್ಥಿತಿ ಏನನ್ನುವಂಥದ್ದನ್ನು ತೋರಿಸೋ ಭರದಲ್ಲಿ ಕೇವಲ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರನ್ನ ಮಾತ್ರ ಅಲ್ಲ, ವಿದೇಶದ ಅತ್ಯಂತ ಗೌರವಾನ್ವಿತ ವ್ಯಕ್ತಿಯನ್ನು ಕೂಡ ಅವಮಾನಿಸೋ ಮಟ್ಟಕ್ಕೆ ಇಳಿದಿರುವಂಥದ್ದು ನಿಜಕ್ಕೂ ವಿಪರ್ಯಾಸ. ನೋಡಿ, ಜಸ್ಟ್ ಒಂದು ಫೋಟೋವನ್ನು ಹಾಕಿಬಿಡ್ತೀನಿ. ಇದು ಮಹಾರಾಷ್ಟ್ರ ಕಾಂಗ್ರೆಸ್ನ ಅಧಿಕೃತ ಪೇಜಲ್ಲಿ ಪೋಸ್ಟ್ ಆಗಿರುವಂಥದ್ದು. ಕ್ಯಾಪ್ಷನ್ ಏನು? ಕಂಟ್ರೋಲ್ ಉದಯ್ ಕಂಟ್ರೋಲ್. ಮೋದಿ ಹಾಗೆ ಇಂಡೋನೇಷ್ಯಾದ ಒಂದು ಗಣ್ಯ ವ್ಯಕ್ತಿಯ ಫೋಟೋ ವಿಡಿಯೋವನ್ನು ಹಾಕೊಂಡು. ನಾಚಿಕೆ, ಮಾನ, ಮರ್ಯಾದೆ ಏನಾದ್ರೂ ಇದೆಯಾ ನಿಮ್ಗಳಿಗೆ? ನಿಮ್ಮ ಮನಸ್ಥಿತಿ ಏನ್ ಹಾಗಾದ್ರೆ? ಮಹಿಳೆಯರನ್ನ ನೀವು ಯಾವ ದೃಷ್ಟಿಯಿಂದ ನೋಡ್ತೀರಾ ಅನ್ನುವಂಥದ್ದು ಇದರಲ್ಲೇ ಗೊತ್ತಾಗಲ್ವಾ? ಬಾಯಲ್ಲಿ ದೊಡ್ಡದಾಗಿ ಮಹಿಳಾ ಸಬಲೀಕರಣ ಅಂತ ಮಾತಾಡ್ತೀರಾ. ಪ್ರಿಯಾಂಕಾ ವಾದ್ರಾ ಅವರು ಲಡ್ಕಿ ಹೂ ಲಡ್ ಸಕ್ತಿ ಹೂ ಅಂತ ಹೇಳ್ತಾರೆ. ಆದ್ರೆ ಕಾಂಗ್ರೆಸ್ನವರು ನೋಡಿ ಮಾಡೋದು ಇಂತಹ ನೀಚ ಕೆಲಸ, ಅಸಹ್ಯ ಕೆಲಸ. ಪ್ರಧಾನಿ ಮೋದಿಜಿ ಅದೇ ರೀತಿ ಇಂಡೋನೇಷ್ಯಾ ಸಂಸತ್ತಿನ ಸಭಾಧ್ಯಕ್ಷೆ ಪುವಾನ್ ಮಹಾರಾಣಿ ಅವರ ಫೋಟೋ ವಿಡಿಯೋವನ್ನ ಹಾಕಿ ಕಂಟ್ರೋಲ್ ಉದಯ್ ಕಂಟ್ರೋಲ್ ಅಂತ ಬರೆಯುವಂಥದ್ದು ಇದು ಯಾವ ರೀತಿಯಾದಂತಹ ರಾಜಕೀಯ? ನಿಮ್ಮ ದೃಷ್ಟಿಕೋನ ಏನು? ಇಂತಹ ಪೋಸ್ಟ್ ನೋಡಿದಾಗ ನಿಮ್ಮ ರಾಜಕೀಯ ಸಂಸ್ಕೃತಿ ಯಾವ ಮಟ್ಟಕ್ಕೆ ಇಳಿದಿದೆ ಅನ್ನುವಂಥದ್ದು ಅರ್ಥ ಆಗುತ್ತೆ. ಮಹಿಳೆಯರ ಬಗ್ಗೆ ಕಾಂಗ್ರೆಸ್ನ ನಿಲುವು ಏನನ್ನುವಂಥದ್ದು ಸ್ಪಷ್ಟ ಆಯ್ತಲ್ವ ಇಲ್ಲೇ? ವೀಕ್ಷಕರು, ಪ್ರಧಾನಿ ಮೋದಿ ಅವರ ಪ್ರತಿಯೊಂದು ರಾಜತಾಂತ್ರಿಕ ಭೇಟಿ ಭಾರತದ ಜಾಗತಿಕ ಸ್ಥಾನಮಾನವನ್ನ ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ತಾ ಇದೆ. ಒಂದೊಂದು ದೇಶ ಕೂಡ ಮೋದಿಜಿಯವರಿಗೆ ಕೊಡ್ತಾ ಇರುವಂತಹ ಗೌರವ ಆಗಿರ್ಬೋದು, ಅಲ್ಲಿ ಅವ್ರು ಹೋದಾಗ ಅಲ್ಲಿ ಮೊಳಗ್ತಾ ಇರುವಂತಹ ವಂದೇ ಮಾತರಂ ಗೀತೆ ಆಗಿರಬಹುದು, ಇವೆಲ್ಲವನ್ನ ನೋಡಿದಾಗ ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ನಿಜಕ್ಕೂ ಹೆಮ್ಮೆ ಅನಿಸುತ್ತೆ. ನಮ್ಮ ಭಾರತವನ್ನ ಎಷ್ಟು ಗೌರವಿಸ್ತಾ ಇದ್ದಾರೆ ಅಂತ. ಆದ್ರೆ ಈ ಯಶಸ್ಸನ್ನು ಸಹಿಸಿಕೊಳ್ಳೋದಕ್ಕಾಗದೆ ಇಂತಹ ಪೋಸ್ಟ್ಗಳ ಮೂಲಕ ಭಾರತವನ್ನೇ ಮುಜುಗರಕ್ಕೀಡು ಮಾಡುವಂತಹ ಕೆಲಸಕ್ಕೆ ಒಂದು ರಾಷ್ಟ್ರೀಯ ಪಕ್ಷ ಇಳಿದಿರುವಂಥದ್ದು ನಿಜಕ್ಕೂ ಬೇಸರದ ಸಂಗತಿ. ರಿಯಲಿ ಶೇಮ್, ಶೇಮ್ ಆನ್ ಯು. ವೀಕ್ಷಕರು, ಇವರಿಗೆ ಹೇಗಾಗಿಬಿಟ್ಟಿದೆ ಅಂತಂದ್ರೆ ಮೋದಿಜಿಯವರನ್ನು ಇವತ್ತು ರಾಜಕೀಯವಾಗಿ ಎದುರಿಸೋದಕ್ಕಾಗ್ತಾ ಇಲ್ಲ. ಅದಕ್ಕೆ ಮೋದಿಜಿಯವರ ಮೇಲೆ ಪರ್ಸನಲ್ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಎಲುಬಿಲ್ಲದ ನಾಲಿಗೆ ಏನೇನೆಲ್ಲ ಹೇಳಿಲ್ಲ ಮೋದಿಜಿಯವರಿಗೆ. ಮೋದಿ ಸಾವಿನ ವ್ಯಾಪಾರಿ, ನೀಚ ವ್ಯಕ್ತಿ, ನರಭಕ್ಷಕ, ನಪುಂಸಕ, ಚೌಕಿದಾರ್, ಚೋರ್ ಹೇ, ಚಾಯ್ವಾಲಾ, ವಿಷಸರ್ಪ, ಸಾಲದಕ್ಕೆ ಸ್ವರ್ಗಸ್ಥರಾಗಿರುವಂಥ ಅವರ ತಾಯಿಯನ್ನ ಕೂಡ ಬಿಡ್ಲಿಲ್ಲ. ಅಂತಹ ನೀಚ ಮಟ್ಟಕ್ಕೆ ಇಳಿದು ಬಿಟ್ರು. ಇವತ್ತು ನೋಡಿದ್ರೆ ಹೀಗೆ. ವೀಕ್ಷಕರು, ಮೋದಿಜಿಯವರನ್ನು ವಿರೋಧಿಸೋದಕ್ಕೆ ಇವರಿಗೆ ಏನೂ ಸಿಗ್ಲಿಲ್ಲ ಅಂತಂದ್ರೆ ಕೊನೆಗೆ 2+6 = 8 ಇದನ್ನ ಹಿಡ್ಕೊಂಡು ಕೂಡ ಅದರಲ್ಲೂ ಪ್ರೊಪಗ್ಯಾಂಡ ಶುರು ಮಾಡ್ತಾರೆ. ಹೀಗೂ ಮಾಡಬಹುದು ಅಂತ ಕಾಂಗ್ರೆಸ್ ಅನ್ನು ನೋಡಿದ ಮೇಲೆ ಅರ್ಥ ಆಗಿತ್ತು. ಮೋದಿ ಹೆಸರಿಗೆ ಮಸಿ ಬಳಿಯೋದಕ್ಕೆ ಇಷ್ಟೊಂದು ಹತಾಶರಾಗಬಿಟ್ಟಿದಾರ ಅಂತ. ಇದೇನಾ ವಿರೋಧ ಪಕ್ಷದ ರಾಜಕೀಯ? ಅರ್ಥ ಆಗ್ತಾ ಇಲ್ಲ. ಅದ್ಯಾರೋ ಮೊಹಮ್ಮದ್ ಜುಬೇರ್ ಫ್ಯಾಕ್ಟ್ ಚೆಕರ್ ಅಂತೆ, ಬಟ್ ಪೋಸ್ಟ್ ಮಾಡೋದೇನು ಅರ್ಧಂಬರ್ಧ ಸತ್ಯ, ಕಟ್ ಮಾಡಿರೋ ಕ್ಲಿಪ್ಪು, ತಪ್ಪು ಸಂದೇಶ. ಈ ಮೊಹಮ್ಮದ್ ಜುಬೇರ್ ಆಗಿರ್ಬೋದು, ಸುಪ್ರಿಯಾ ಶ್ರೀನಾಥ್ ಆಗಿರ್ಬೋದು, ಇವರ ಈ ಕ್ಲಿಪ್ ಕಟ್ ಗ್ಯಾಂಗ್ ಇವರೆಲ್ಲ ಇವ್ರ ಫ್ಯಾಕ್ಟ್ ಚೆಕ್ಕರ್ಗಳ, IT ಸೆಲ್ನವರ ಅಥವಾ ಫೇಕ್ ನರೇಟಿವ್ ಎಕ್ಸ್ಪರ್ಟ್ಸ್ ಗೊತ್ತಾಗ್ತಾ ಇಲ್ಲ.
ಈ ಬಾರಿ ಇವ್ರು ಏನು ಮಾಡಿದ್ದಾರೆ ಗೊತ್ತಾ? ಪ್ರಧಾನಿ ಮೋದಿಜಿ ಇಂಡೋನೇಷ್ಯಾ ಪ್ರವಾಸದಲ್ಲಿ ಒಂದು ಭಾಷಣವನ್ನು ಮಾಡ್ತಾರೆ. ಆ ಭಾಷಣದಲ್ಲಿ ಅವರ ಆ ಕೆಲವು ಸೆಕೆಂಡಿನ ಭಾಗವನ್ನು ಕಟ್ ಮಾಡಿ ಅದರ ಹಿಂದಿನ ಸಂದರ್ಭವನ್ನು ಅಂದರೆ ಸಂಪೂರ್ಣವಾಗಿ ತೆಗೆದು ಹಾಕಿಬಿಡ್ತಾರೆ. ಜಸ್ಟ್ 2 + 6 = 8 ಇದಕ್ಕೆ ಸಂಬಂಧಪಟ್ಟಂತಹ ಮಾತನ್ನ ಮಾತ್ರ ವೈರಲ್ ಮಾಡ್ತಾರೆ. ವೈರಲ್ ಮಾಡಿ ಏನು ಹೇಳ್ತಾರೆ? ಅಯ್ಯೋ ನೋಡಿ, ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಮೋದಿಜಿ ಏನೇನೋ ಅಸಂಬದ್ಧವಾಗಿ ಮಾತಾಡ್ತಾ ಇದ್ದಾರೆ, ಭಾರತದ ಗೌರವವನ್ನೇ ಹಾಳು ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಪ್ರಚಾರ ಮಾಡ್ತಾರೆ. पिछले साल 26 जनवरी को भारत ने अपना गणतंत्र दिवस धूमधाम से मनाया. 26, 2 और 6, 2 + 6 = ಬಟ್ ಸತ್ಯ ಏನು? ಮೋದಿಜಿಯವರ ಭಾಷಣಕ್ಕೂ ಮೊದಲು ಇಂಡೋನೇಷ್ಯಾ ಅಧ್ಯಕ್ಷರು ತಮ್ಮ ಭಾಷಣದಲ್ಲಿ ಒಂದು ವಿಶೇಷವಾದಂಥ ವಿಚಾರವನ್ನ ಹೇಳಿದ್ರು. ಏನು? 8 ನನ್ನ ಅದೃಷ್ಟದ ಸಂಖ್ಯೆ. ನನ್ನ ಜೀವನದಲ್ಲಿ ಈ ಸಂಖ್ಯೆ ಪದೇ ಪದೇ ಬಂದಿದೆ. ನಾನು ಇಂಡೋನೇಷ್ಯಾದ 7ನೇ ಅಧ್ಯಕ್ಷನಾಗಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ವಿಧಿಯಾಟ ನಾನು 8ನೇ ಅಧ್ಯಕ್ಷನಾದೆ. ಅಂದ್ರೆ ಅವರ ಜೀವನದಲ್ಲಿ 8 ನಂಬರಿನ ಮಹತ್ವ ಏನನ್ನುವಂಥದ್ದನ್ನು ತಿಳಿಸಿದ್ರು. ಅವರ ಈ ಭಾಷಣಕ್ಕೆ ಪ್ರತಿಯಾಗಿ ಮೋದಿಜಿಯವರು ಮಾತಾಡುವಾಗ ಹೇಳ್ತಾರೆ, ಕಳೆದ ವರ್ಷ ಜನವರಿ 26ಕ್ಕೆ ನಮ್ಮ ಭಾರತ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತು. 26, 2 + 6 = 8. ಇನ್ನು ಅದೇ ಕಾರ್ಯಕ್ರಮಕ್ಕೆ ನೀವು ಮುಖ್ಯ ಅತಿಥಿಯಾಗಿ ಬಂದಿದ್ರಿ. ನಾವೊಂದಷ್ಟು ವಿಚಾರಗಳನ್ನು ಮಾತನಾಡಿದ್ದೀವಿ. ಆಮೇಲೆ ನಿಮ್ಮ ಜನ್ಮದಿನ ಕೂಡ 17, 1 + 7 = 8. ಅವರು ಆ ಒಂದು 8 ನಂಬರನ್ನು ಕನೆಕ್ಟ್ ಮಾಡ್ತಾರೆ ಅಷ್ಟೇ. Destiny maybe made me the 8th president of the Republic of Indonesia. 8 is my lucky number. And actually, I keep finding the number 8 all through my career. I had wanted to be the 7th president, but destiny made me the 8th, so it's okay. Thank you for inviting me here. फ्रेंड्स, पिछले साल 26 जनवरी को भारत ने अपना गणतंत्र दिवस धूमधाम से मनाया. 26, 2 और 6, 2 + 6 = और मेरे मित्र का जन्मदिन भी 17 है. 1+. उस समारोह में प्रेसिडेंट प्रबोवो चीफ गेस्ट के रूप में आए थे. उस यात्रा के दौरान हमें कई विषयों पर विस्तार से चर्चा करने का अवसर मिला. लेकिन उस यात्रा की एक बात मैं आज खास तौर पर याद करना चाहूंगा. ಇಂಡೋನೇಷ್ಯಾ ಅಧ್ಯಕ್ಷರು ಹೇಳಿದಂಥ ಆ 8 ಸಂಖ್ಯೆಯ ಬಗ್ಗೆ ಮಾತಿಗೆ ಮೋದಿಜಿ ಕೊಟ್ಟಂತ ಒಂದು ಸ್ನೇಹಪೂರ್ವಕ ಪ್ರತಿಕ್ರಿಯೆ. ಬಟ್ ಈ ಗ್ಯಾಂಗ್ ಏನು ಮಾಡ್ತು? ಇಂಡೋನೇಷ್ಯಾ ಅಧ್ಯಕ್ಷರು ಆ 8 ನನ್ನ ಅದೃಷ್ಟದ ಸಂಖ್ಯೆ ಅಂತ ಹೇಳಿದಂಥ ಆ ಸಂಪೂರ್ಣ ಭಾಗವನ್ನು ಕಟ್ ಮಾಡಿ ಜಸ್ಟ್ ಮೋದಿಜಿಯವರು ಹೇಳಿದಂಥ ಆ ಭಾಗವನ್ನು ಮಾತ್ರ ವೈರಲ್ ಮಾಡಿಬಿಡ್ತಾರೆ. ಏನು ಅಸಂಬದ್ಧವಾಗಿ ಮಾತಾಡ್ತಾರೆ ಅಂತ. ತಪ್ಪು ಯಾರ್ದು? ಫೇಕ್ ನ್ಯೂಸ್ ಹರಡಿದ್ಯಾರು? ಆ ಭಾಷಣದ ಒಂದು ಸಂದರ್ಭವನ್ನೇ ಸಂಪೂರ್ಣವಾಗಿ ಮರೆಮಾಚಿ ಜನರನ್ನ ತಪ್ಪು ದಾರಿಗೆ ಎಳೆಯುವಂಥದ್ದು. ಇದನ್ನು ಯಾರಾದರೂ ಫ್ಯಾಕ್ಟ್ ಚೆಕಿಂಗ್ ಅಂತ ಕರೀತಾರಾ? ಇದಾ ನಿಮ್ಮ ರಾಜಕೀಯ? ಇದೇನು ಮೊದಲನೇ ಸಲ ಅಲ್ಲ. ಈ ಕ್ಲಿಪ್ ಕಟ್ ಮಾಡೋದು, ಅರ್ಧಂಬರ್ಧ ವಿಡಿಯೋ ಹಾಕೋದು, ತಪ್ಪು ಅರ್ಥ ಬರೋ ಹಾಗೆ ಎಡಿಟ್ ಮಾಡೋದು, ಇವರದ್ರಲ್ಲೆಲ್ಲ ಎಕ್ಸ್ಪರ್ಟ್ಸ್ ಆಗಿಬಿಟ್ಟಿದ್ದಾರೆ. ಕೆಲಸನೇ ಅದು. ಇವರಿಗೆ ಅಭಿವೃದ್ಧಿ ಮಾಡಿ ಗೊತ್ತಿಲ್ಲ, ಒಳ್ಳೆ ಆಡಳಿತವನ್ನು ಕೊಟ್ಟು ಗೊತ್ತಿಲ್ಲ. ಅಟ್ಲೀಸ್ಟ್ ಹಿಂಗಾದ್ರೂ ಮಾಡೋಣ ಅಂತ. ನಿಮ್ಮ ಯೋಗ್ಯತೆಗೆ ಬೇರೆ ಯಾವ ವಿಚಾರ ಸಿಗ್ಲೇ ಇಲ್ವಾ? ಮೋದಿ ವಿರುದ್ಧ ಮಾತನಾಡೋದಕ್ಕೆ ನಿಜವಾದ ಟಾಪಿಕೇ ಇಲ್ವಾ ನಿಮಗೆ? ಅಷ್ಟೊಂದು ಬರಗಾಲ ಬಂದುಬಿಟ್ಟಿದ್ಯಾ?
ಜುಬೇರ್ ತನ್ನನ್ನ ತಾನು ಫ್ಯಾಕ್ಟ್ ಚೆಕರ್ ಅಂತ ಕರ್ಕೊಳ್ತಾರೆ. ವಾಹ್, ಏನ್ ಹೇಳಬೇಕು. ಇಂಡೋನೇಷ್ಯಾ ಪ್ರವಾಸದಲ್ಲಿ ಮೋದಿಜಿ ಹಲವಾರು ಮಹತ್ವದ ಒಪ್ಪಂದಗಳಿಗೆ ಸಹಿಯನ್ನು ಹಾಕಿದ್ದಾರೆ. ಭಾರತ ಇಂಡೋನೇಷ್ಯಾ ಸಂಬಂಧವನ್ನ ಮತ್ತಷ್ಟು ಬಲಪಡಿಸಿದ್ದಾರೆ. ವಿದೇಶದಲ್ಲಿ ಭಾರತದ ಗೌರವವನ್ನು ಹೆಚ್ಚಿಸಿದ್ದಾರೆ. ಅದರ ಬಗ್ಗೆ ಚರ್ಚೆ ಮಾಡ್ತಾರೆ, ಚಾನ್ಸೇ ಇಲ್ಲ. ಒಳ್ಳೇದು ಯಾರಿಗೆ ಬೇಕು? ಅದರಿಂದ ಇವರ ಪ್ರೊಪಗ್ಯಾಂಡ ಎಲ್ಲಿಂದ ನಡೆಯುತ್ತೆ? ಅದಕ್ಕೆ ಹಿಡ್ಕೊಂಡ್ರು ಒಂದು 8 ನಂಬರನ್ನ, ಅದನ್ನೇ ಹಿಡ್ಕೊಂಡು ದೇಶದ ಪ್ರಧಾನಮಂತ್ರಿಯವರನ್ನ ಅಪಹಾಸ್ಯ ಮಾಡುವಂತ ಪ್ರಯತ್ನ ಮಾಡ್ತಾರೆ. ನಿಮಗೆ ಅನ್ಸಲ್ವಾ ನಾವು ತೀರಾ ಲೋ ಲೆವೆಲ್ಗೆ ಇಳಿದು ಬಿಟ್ಟಿದ್ದೀವಿ ಅಂತ? ಸಾರಿ, ಆ ಲೆವೆಲಲ್ಲಿ ಇಳಿದಿರೋರು ಏನು ಯೋಚನೆ ಮಾಡೋದಲ್ವಾ? ಇದು ರಾಜಕೀಯ ಅಲ್ಲ, ಇದು ಹತಾಶೆ ಅಂತ ಹೇಳ್ತಾರೆ. ಆಮೇಲೆ ಇವರೇ ಹೇಳ್ತಾರೆ, ಮೋದಿಜಿ ಯಾವತ್ತೂ ಕೂಡ ನೆಹರು ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ. ಅಯ್ಯೋ ದೇವ್ರೆ, ಮೋದಿಜಿ ನೆಹರು ಆಗಬೇಕಾದಂಥ ಅವಶ್ಯಕತೆ ಕೂಡ ಇಲ್ಲ. ಮೋದಿಜಿ ಯಾವತ್ತಿದ್ರೂ ಕೂಡ ಮೋದಿಜಿನೇ. ನೋ ಕಂಪ್ಯಾರಿಸನ್ ಎಟ್ ಆಲ್. ದೇಶದ ಜನರಿಗೆ ಗೊತ್ತು ಯಾರು ಏನು ಅಂತ. ವೀಕ್ಷಕರ, ಇಂಡೋನೇಷ್ಯಾದಲ್ಲಿ ಮೋದಿ ಅವರ ಭಾಷಣದ ಒಂದು ಭಾಗವನ್ನು ಕಟ್ ಮಾಡಿ ಕಾಂಗ್ರೆಸ್ ಟೀಕೆ ಮಾಡ್ತಲ್ವಾ, ಅದಕ್ಕೆ ಒಂದು ಸಣ್ಣ ಮಟ್ಟಿನ ತಿರುಗೇಟನ್ನ ಮೋದಿ ಅವರು ಆಸ್ಟ್ರೇಲಿಯಾದಲ್ಲಿ ಕೊಟ್ಟ ಹಾಗೆ ಕಾಣಿಸ್ತು ನನಗೆ. ಆಸ್ಟ್ರೇಲಿಯಾ ಪ್ರಧಾನಮಂತ್ರಿ ಹೇಳ್ತಾರೆ, ಭಾರತ ಮತ್ತೆ ಆಸ್ಟ್ರೇಲಿಯಾ ಒಟ್ಟಾಗಿ ಕೆಲಸವನ್ನ ಮಾಡಿದಾಗ 1+1 2ಕ್ಕಿಂತ ದೊಡ್ಡದಾಗತ್ತೆ. ಅಂದ್ರೆ ಎರಡೂ ದೇಶಗಳು ಒಟ್ಟಾಗಿ ಕೆಲಸವನ್ನ ಮಾಡಿದ್ರೆ ಶಕ್ತಿ ಇನ್ನಷ್ಟು ಹೆಚ್ಚಾಗತ್ತೆ ಅನ್ನೋ ಅರ್ಥದಲ್ಲಿ ಮಾತಾಡ್ತಾರೆ. ಅದಕ್ಕೆ ಮೋದಿಜಿ ಅವರು ನಗ್ತಾನೆ ಉತ್ತರವನ್ನ ಕೊಡ್ತಾರೆ. ಏನು? 1+1 ಅಂದ್ರೆ 1 ಒಟ್ಟಿಗೆ ಇದ್ದಾಗ 2 ಅಲ್ಲ 11 ಆಗತ್ತೆ. ಅಂದ್ರೆ ಅವರ ಮಾತಿನ ಅರ್ಥ ನಮ್ಮ ಇಬ್ಬರ ಒಗ್ಗಟ್ಟಿಂದ ಆ ಶಕ್ತಿ ಹಲವು ಪಟ್ಟು ಹೆಚ್ಚಾಗತ್ತೆ. ಆ ಸಂದೇಶವನ್ನು ಕೊಡ್ತಾರೆ. So building trust between us is something that has happened. We are both nations where we play an important role in global forums as well, working together. Our voices is more than 1+1=2 in this case, because we are reliable partners in the global forums. I think we can do so much more together. एक्सेलेंसी, आपने सही कहा, एक के पास एक है तो 2 होता है, लेकिन एक के साथ एक होता है तो 11 हो जाता है. और सच्चे अर्थ में आज भारत और ऑस्ट्रेलिया साथ साथ है. इसलिए एक के बगल में एक 2 नहीं हो रहा, एक के बगल में एक 11 हो रहा है. ಈ ಉತ್ತರ ಕೇಳ್ತಾ ಇದ್ದ ಹಾಗೆ ಅಲ್ಲಿದ್ದಂಥ ಎಲ್ಲರೂ ಕೂಡ ನಕ್ಕು ಬಿಡ್ತಾರೆ. ನನಗೆ ಆ ಕ್ಷಣವನ್ನು ನೋಡಿದಾಗ ಇಂಡೋನೇಷ್ಯಾ ಭಾಷಣದಲ್ಲಿ 2+6=8 ಅನ್ನುವಂಥದ್ದನ್ನು ಇವರು ಕಟ್ ಮಾಡಿ ಟ್ರೋಲ್ ಮಾಡಿದ್ರಲ್ವಾ, ಅವರಿಗೆ ಈ ಮೂಲಕ ಒಂದು ಸಣ್ಣ ಉತ್ತರವನ್ನು ಕೊಟ್ಟರು ಅಂತ ಅನ್ನಿಸ್ತು. ಈಗ ನೋಡಬೇಕು, ನೋಡಿ ಮೋದಿಜಿಯವರು ಆಸ್ಟ್ರೇಲಿಯಾದಲ್ಲಿ ಹೋಗಿ 1+1=11 ಅಂತ ಹೇಳಿಬಿಟ್ರು, ದೇಶದ ಮರ್ಯಾದೆನೇ ತೆಗೆದುಬಿಟ್ರು ಅನ್ನುವಂತಹ ಪ್ರೊಪಗ್ಯಾಂಡವನ್ನ ಶುರು ಮಾಡ್ತಾರಾ ಇಲ್ವಾ ಅಂತ ಕಾಯಬೇಕು. ಬೇರೆ ವಿಚಾರ ಇಲ್ವಲ್ಲ ಇವರಿಗೆ ಮಾತಾಡೋಕೆ. ವೀಕ್ಷಕರ, ಇಂಡೋನೇಷ್ಯಾ ಅಧ್ಯಕ್ಷರು ಬಹಿರಂಗವಾಗಿ ವೇದಿಕೆಯಲ್ಲಿ ನಿಂತ್ಕೊಂಡು ಒಂದು ಮಾತನ್ನ ಹೇಳ್ತಾರೆ. ಪ್ರಧಾನಿ ಮೋದಿಜಿಯವರ ವೃತ್ತಿ ಜೀವನದ ಹಾದಿಯನ್ನ ನಾನು ಅನುಸರಿಸ್ತಾ ಇದ್ದೀನಿ. ಅವರ ಸಾಧನೆ ನನಗೆ ಸ್ಫೂರ್ತಿ. ಅವರು ಜಾರಿಗೆ ತಂದಿರುವಂತಹ ಹಲವಾರು ಯೋಜನೆಗಳನ್ನ ನನ್ನ ದೇಶದಲ್ಲೂ ಕೂಡ ಅಳವಡಿಸ್ಕೊಂಡು ನಾನು ಜಾರಿಗೊಳಿಸಿದ್ದೀನಿ. ಅಂಡ್ ಇದನ್ನ ಬಹಿರಂಗವಾಗಿ ಹೇಳ್ಕೊಳ್ಳೋದಕ್ಕೆ ನನಗೆ ಯಾವ ಸಂಕೋಚ ಕೂಡ ಇಲ್ಲ ಅಂತ ಇಂಡೋನೇಷ್ಯಾ ಅಧ್ಯಕ್ಷರು ಹೇಳ್ತಾರೆ. ಮುಸ್ಲಿಂ ಮೆಜಾರಿಟಿ ದೇಶ ಅದು. Follow your career and I copy many of your programs. I don't mind admitting, because if it succeeds for hundreds of million people with the same background as Indonesia, the same problems. ಒಂದು ದೇಶದ ಅಧ್ಯಕ್ಷರು ನಮ್ಮ ದೇಶದ ಪ್ರಧಾನಮಂತ್ರಿ ಅವರ ನಾಯಕತ್ವವನ್ನ, ಸಾಧನೆಯನ್ನ, ಆಡಳಿತ ಮಾದರಿಯನ್ನ ಮೆಚ್ಚಿ ನಾನು ಅವರಿಂದ ಕಲಿತಾ ಇದ್ದೀನಿ ರೀ ಅಂತ ಹೇಳ್ತಾ ಇದ್ದಾರಲ್ವಾ, ನಮಗೆಷ್ಟು ಹೆಮ್ಮೆ ಆಗಬೇಡ? ನಮ್ಮ ದೇಶದಲ್ಲೂ ಕೆಲವರು ಇದ್ದಾರೆ, ಬೆಳಗ್ಗಿಂದ ಸಂಜೆವರೆಗೆ
ಮೋದಿ ಏನು ಮಾಡಿಲ್ಲ, ಮೋದಿಜಿ ಏನು ಮಾಡ್ತಾ ಇಲ್ಲ, ಒಂದೇ ರಾಗ. ಇವತ್ತು ಮೋದಿಜಿ ವಿದೇಶದಲ್ಲಿ ಹೋಗಿ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ಅವರ ಭಾಷಣವನ್ನು ಕಟ್ ಮಾಡಿ ಏನೇನೋ ಫೇಕ್ ನ್ಯೂಸನ್ನು ಹರಡ್ತಾ ಇದ್ದೀರಾ. ನಿಮ್ಮದೇ ನಾಯಕ ರಾಹುಲ್ ವಿದೇಶಕ್ಕೆ ಹೋಗಿ ದೇಶದ ವಿರುದ್ಧ ಮಾತಾಡಿ ಬರ್ತಾರಲ್ವಾ, ದೇಶದ ಮರ್ಯಾದೆಯನ್ನು ತೆಗೆದು ಬರ್ತಾರಲ್ವಾ, ಆಗ ಎಲ್ಲಿ ಹೋಗಿತ್ತು? ಈ ಫ್ಯಾಕ್ಟ್ ಚೆಕ್ ಮಾಡೋರು ಎಲ್ಲಿದ್ರಿ ನೀವೆಲ್ಲ? ದೇಶದ ವಿರುದ್ಧ ಏನು ಮಾಡಿದ್ರು ಸರಿ, ನಿಮಗೆ ದೇಶಕ್ಕೋಸ್ಕರ ಮೋದಿಜಿ ಏನಾದರೂ ಮಾಡೋದಕ್ಕೆ ಹೋದ್ರೆ ಅದನ್ನು ನಿಮ್ಮಿಂದ ಸಹಿಸ್ಕೊಳ್ಳೋದಕ್ಕಾಗಲ್ಲ ಅಲ್ವಾ? ಅಂಡ್ ಇನ್ನೊಂದು ವಿಚಾರ, ವೇರ್ ಇಸ್ ರಾಹುಲ್? ಎಲ್ಲಿದ್ದಾರೆ ನಿಮ್ಮ ನಾಯಕ? ಕಾಣಿಸ್ತಾನೆ ಇಲ್ಲ. ವಿದೇಶಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರಪ್ಪ, ಗೊತ್ತಿಲ್ಲ. ಬಹಳಷ್ಟು ದಿನಗಳಿಂದ ಕಾಣೆ ಆಗಬಿಟ್ಟಿದ್ದಾರೆ ರಾಹುಲ್ ಅವರು. ವೀಕ್ಷಕರೇ, ಇಂಡೋನೇಷ್ಯಾದ ಅಧ್ಯಕ್ಷರು ನಾನು ಮೋದಿಜಿಯವರನ್ನ ಫಾಲೋ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರಲ್ವಾ, ಇದು ನಮ್ಮ ದೇಶದ ಒಂದಷ್ಟು ಮಂದಿಗೆ ಸಿಕ್ಕಂಥ ಉತ್ತರ. ಬೇರೆ ಬೇರೆ ದೇಶದ ನಾಯಕರು ಮೋದಿಯವರ ಆಡಳಿತದಿಂದ ಪ್ರೇರಣೆಯಿಂದ ಪಡ್ಕೊಳ್ತಾ ಇದ್ದಾರೆ. ಅವರ ಯೋಜನೆಗಳನ್ನು ತಮ್ಮ ದೇಶದಲ್ಲಿ ಜಾರಿಗೆ ತರ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಇರೋರಿಗೆ ಅರ್ಥ ಆಗಲ್ಲ ಇದೆಲ್ಲ. ಇದ್ದವರಿಗೆ ಬೆಲೆ ಗೊತ್ತಾಗಲ್ಲ, ದೂರದಲ್ಲಿ ಇರೋರಿಗೆ ಆ ಮೌಲ್ಯ ಏನನ್ನುವಂಥದ್ದು ಗೊತ್ತಾಗೋದು. ಎಂಥ ವಿಪರ್ಯಾಸ ಅಲ್ವಾ? ವೀಕ್ಷಕರು, ನಾನು ಹೇಳೋದಿಷ್ಟೇ. ಒಂದು ಕಡೆ ಇಂಡೋನೇಷ್ಯಾದ ಅಧ್ಯಕ್ಷರು ಬಹಿರಂಗವಾಗಿ ಮೋದಿಜಿಯವರನ್ನು ನಾನು ಫಾಲೋ ಮಾಡ್ತಾ ಇದ್ದೀನಿ, ಅವರಿಂದ ನಾನು ಕಲಿತಾ ಇದ್ದೀನಿ ಅಂತ ಹೇಳ್ತಾರೆ. ಆಸ್ಟ್ರೇಲಿಯಾದ ಪ್ರಧಾನಮಂತ್ರಿಗಳು ಮೋದಿಜಿಯವರನ್ನು ಮೆಚ್ಕೊಳ್ತಾರೆ, ಅವ್ರ ಜೊತೆಗೆ ಸೆಲ್ಫಿ ತಗೊಳ್ಬೇಕು ಅಂತ ಅವ್ರ ಜೊತೆಗೆ ನಿಂತ್ಕೊಂಡು ಸೆಲ್ಫಿ ತಗೊಳ್ತಾರೆ. ಜಗತ್ತಿನ ನಾಯಕರು ಮೋದಿಜಿಯವರ ಜೊತೆಗೆ ನಿಲ್ಲೋದಕ್ಕೆ ಹೆಮ್ಮೆ ಪಡ್ತಾ ಇದ್ದಾರೆ. ಆದರೆ ನಮ್ಮ ದೇಶದಲ್ಲಿರುವಂಥ ಕೆಲವರಿಗೆ ಮಾತ್ರ ಅವರ ವ್ಯಾಲ್ಯೂನೇ ಅರ್ಥ ಆಗ್ತಾ ಇಲ್ಲ. ಅದೇನೋ ಕಟ್ ಮಾಡಿರುವಂಥ ಕ್ಲಿಪ್ಪು, ಫೇಕ್ ನರೇಟಿವು, ವೈಯಕ್ತಿಕ ನಿಂದನೆ, ಇದೇ ರಾಜಕೀಯ ಆಗಿಬಿಟ್ಟಿದೆ. ಸಾಧನೆಯಿಂದಾನೇ ಉತ್ತರವನ್ನು ಕೊಡೋದಕ್ಕಾಗದಂಥವರು ಇವತ್ತು ಅಸಹ್ಯ ಮಟ್ಟದ ಟ್ರೋಲಿಂಗಿಗೆ ಇಳಿದು ಬಿಟ್ಟಿದ್ದಾರೆ. ಅದಕ್ಕೆ ಹೇಳೋದು, ವಿನಾಶಕಾಲೆ ವಿಪರೀತ ಬುದ್ಧಿ. ಮೋದಿಜಿಯವರನ್ನ ಟೀಕೆ ಮಾಡೋದು ಬೇರೆ, ಅದರ ಜೊತೆಗೆ ದೇಶದ ಗೌರವವನ್ನು ಕೂಡ ಕೆಳಗೆ ಹಾಕೋದಿದೆಯಲ್ವಾ, ಅದೇ ಬೇರೆ. ಈ ಎರಡರ ನಡುವಿನ ವ್ಯತ್ಯಾಸವನ್ನ ನಮ್ಮ ದೇಶದ ಜನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರನೇ ಕಾಂಗ್ರೆಸ್ ಪಕ್ಷವನ್ನ ಒಂದು ಸ್ವಲ್ಪ ದೂರನೇ ಇಟ್ಟಿರುವಂಥದ್ದು. ನಿಮ್ಮ ಪ್ರೊಪಗ್ಯಾಂಡ ಎಷ್ಟೇ ದೊಡ್ಡದಿದ್ರೂ ಕೂಡ ಸತ್ಯದ ಮುಂದೆ ಅದು ಹೆಚ್ಚು ಕಾಲ ನಿಲ್ಲೋದಿಲ್ಲ, ನೆನಪಲ್ಲಿರಲಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.